ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ. ಇಲ್ಲಿ ವಿದ್ಯಾವರಪ್ಪ ವಿದ್ಯೆನ ಕರೆಯೋಕ್ಕೋಸ್ಕರ ಆಷಾಢಕ್ಕೆ ಮನೆಗೆ ಬಂದಿರ್ತಾರೆ. ಅಜ್ಜಿಯಲ್ಲಿ ತುಂಬಾ ಅವಮಾನ ಮಾಡಿಬಿಡ್ತಾರೆ ಚೆಲುವಪ್ಪ ಅವ್ರಿಗೆ. ಆವಾಗ ವಿದ್ಯೆಗೂ ತುಂಬಾ ಬೇಜಾರಾಗುತ್ತೆ, ಮೋಹನನಿಗೂ ತುಂಬಾ ಬೇಜಾರಾಗುತ್ತೆ. ಆವಾಗ ಬೈದ್ಬಿಟ್ಟು ಅಜ್ಜಿ ಹೋಗ್ಬಿಡ್ತಾರೆ. ಆವಾಗ ಮೋಹನವರು ಬಿಗ್ರೆ ನೀವು ಅತ್ತೆ ಅಂದಿದ್ದಕ್ಕೆ ಬೇಸರ ಮಾಡ್ಕೋಬೇಡಿ, ಅತ್ತೆ ಒಂದು ಸ್ವಲ್ಪ ಹಂಗೇನೆ ಬೇಜಾರು ಮಾಡ್ಕೋಬೇಡಿ, ನೀವು ಹೋಗಿ ಇದ್ದೇನು ರೂಮಲ್ಲಿ ಕೂತಿರಿ, ಅಷ್ಟರಲ್ಲಿ ಅಡುಗೆ ಆಯ್ತದೆ, ಊಟ ಮಾಡ್ಕೊ ಹೋಗೋರಂತೆ. ಹೋಗವ ವಿದ್ಯಾ, ಅಪ್ಪನ ಕರ್ಕೋಗಿ ರೂಮು ಮನೆಯೆಲ್ಲ ತೋರ್ಸೋಗವ ಅಂದಾಗ ಸರಿ ಅತ್ತೆ ಆಯಿತು ಅಂತ ವಿದ್ಯಾ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಅವ್ರ ಅಪ್ಪನ. ಅವ್ರ ಅಪ್ಪ ಅಲ್ಲಿ ಕೂತಿರ್ತಾರೆ. ವಿದ್ಯೆ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಅಜ್ಜಿ ಬೈದಿದ್ದಕ್ಕೆ ಬೇಸರ ಮಾಡ್ಕೋಬೇಡ ಕಣಪ್ಪ, ಈ ಮನೇಲಿ ಅಜ್ಜಿ ಒಬ್ಬರೇ ನಾನು ಬೈಯೋದು, ಬಾಕಿಯವರೆಲ್ಲ ನಾನು ಸಂದಕ್ಕೆ ನೋಡ್ಕೋತಾರೆ ಕಣಪ್ಪ ಅಂತ ವಿದ್ಯೆ ಹೇಳ್ತಾಳೆ. ಅವಾಗ ಅವರಪ್ಪ ಹೋಗ್ಲಿ ಬಿಡವ, ದೊಡ್ಡವ್ರು ತಾನೇ, ಒಂದು ಮಾತಂದ್ರೂ ಏನು ಬೇಸರ ಮಾಡ್ಕೋಬೇಡ ಕಣವ ಅಂತ ಅಂದ್ಬಿಟ್ಟು ವಿದ್ಯಾರಪ್ಪ ಅಂತಾರೆ. ಅವಾಗ ಇಲ್ಲ ಕಣಪ್ಪ, ಅಜ್ಜಿನೂ ಒಳ್ಳೆಯವರೇ, ನಾನು ಅಡುಗೆ ಕಲೀಲಿ ಅಂತ ಅಷ್ಟು ಕಟ್ನಿಟ್ಟು ಮಾಡೋರು ಅಷ್ಟೇಯ, ಹತ್ತಿಸ್ತೊಳಗಡೆ ಅಡುಗೆ ಕಲಿಬೇಕು ಅಂತ ನಾನು ಸರಿಯಾಗಿ ಕೆಲಸ ಕಲ್ತಿಲ್ಲ ಅಂದ್ಬಿಟ್ಟು ಅಜ್ಜಿ ಹಂಗೆ ಆಡ್ತಾ ಇದ್ದಾರೆ ಅಷ್ಟೇನೆ, ಇನ್ನೇನು ಇಲ್ಲ ಕಣಪ್ಪಯ್ಯ, ನಾನು ಬೇಗ ಕೆಲಸ ಕಲ್ತ್ಬಿಟ್ರೆ ಅಜ್ಜಿನೂ ಖುಷಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು ವಿದ್ಯೆ ಅವ್ರ ಅಪ್ಪಂಗೆ ಸಮಾಧಾನ ಮಾಡೋಕ್ಕೆ ಹೇಳ್ತಾ ಇರ್ತಾಳೆ. ಅವರಪ್ಪ ಆಯಿತು ಬಿಡವ, ನೀನು ಅಟವಾದಿ ಬೇಗನೆ ಕೆಲಸ ಕಲಿತೀಯ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನೂ ಅಂತಾರೆ. ಆದರೆ ಅವ್ರ ಅಪ್ಪಂಗೆ ಮನಸ್ಸಲ್ಲಿ ಏನು ವಿದ್ಯೆ ಇರುತ್ತೆ ನನ್ನ ಮಗಳಿಗೆ ಅಂತವ್ರೆಲ್ಲ ಅಂತ. ಆವಾಗ ನಿಂಗೇನು ಬೇಸರ ಇಲ್ಲ ಅಲ್ವಾ ಮಗಳೇ, ನಾನೆಲ್ಲ ಬಂಗಾರದ ಪಂಜರದೊಳಗಡೆ ನೀನು ಇದೆಯಾ ಅಂದ್ಬಿಟ್ಟು ಬೇಸರ ಮಾಡ್ಕೊಂಡಿದ್ಯಾ ಅಂತ ತಿಳ್ಕೊಂಡೆ ಕಣವ, ನಿಂಗೇನು ಬೇಸರ ಇಲ್ಲ ಅಲ್ವೇನವ ಅಂತ ಅಂದ್ಬಿಟ್ಟು ವಿದ್ಯಾರಪ್ಪ ಕೇಳ್ತಾರೆ. ಅವಾಗ ವಿದ್ಯಾ ಇಲ್ಲ ಕಣಪ್ಪ, ನನಗೇನು ಬೇಸರ ಇಲ್ಲ ಕಣಪ್ಪ, ಅಜ್ಜಿ ಒಸಿ ಹಂಗೆಯಾ, ಏನಿಲ್ಲ ಕಣ್ಬಿಡಪ್ಪ, ನನ್ನ ಮನೆಯವರೆಲ್ಲ ಸಂದಕ್ಕೆ ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆವಾಗ ಅವರಪ್ಪ ಆಯಿತು ಬಿಡವ, ನೀನು ರೇಷ್ಮೆ ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ಮಹಾಲಕ್ಷ್ಮಿ ಇದ್ದಂಗೆ ಇದೆಯಾ ಕಣವ ಅಂದ್ಬಿಟ್ಟು ದೃಷ್ಟಿ ತೆಗಿತಾರೆ. ನನ್ನ ಕಣ್ಣು, ಅವ್ವನ ಕಣ್ಣು, ಅಜ್ಜಿ ಕಣ್ಣು, ಸರು ಕಣ್ಣು ಅಂತೆಲ್ಲ. ಆಮೇಲೆ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಅವಳಿಗೆ ತುಂಬಾ ಅಳು ಬಂದ್ಬಿಡುತ್ತೆ. ಅವ್ರ ಅಪ್ಪನ ತಪ್ಕೊಂಡು ಅಳ್ತಾ ಇರ್ತಾಳೆ. ಅವಾಗ ಅಪ್ಪ ಅಟ್ಟಿಲಿ ಸರು, ಅವ್ವ, ಅಜ್ಜಿ ಎಲ್ಲ ಸಂದಾಕಿದಾರ, ಎಲ್ಲರೂ ಕೇಳಿದೆ ಅಂತ ಹೇಳಪ್ಪ ಅಂತ ಅಂದ್ಬಿಟ್ಟು ಅಂತಾಳೆ. ಸರಿ ಕಣವ ಆಯಿತು ಹೇಳ್ತೀನಿ ಬಿಡು ಅಂತ ಅಂದ್ಬಿಟ್ಟು. ಅಪ್ಪ ಇನ್ನೊಂದು ದಿವ್ಸ ಈ ಅಟ್ಟಿಲಿ ನಡೆದಿದ್ದೆಲ್ಲ ಅಟ್ಟಿಗೆ ಹೇಳ್ಬೇಡ ಕಣಪ್ಪ, ಅವ್ವ ಬೈಕತ್ತಾಳೆ ಅಂದಾಗ ಹೇಳೋಕ್ಕಿಲ್ಲ ಕಂಡುಬಿಡವ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅಂತಾರೆ. ಆಮೇಲೆ ಹಂಗಲ್ಲ ಕಣಪ್ಪ, ಇದು ನಮ್ಮ ಮಟ್ಟಿನೇ ಅಲ್ವಾ, ಇಲ್ಲಿ ವಿಷಯ ಎಲ್ಲ ಅಲ್ಲಿಗೆ ಹೇಳ್ಬಾರ್ದಲ್ವ, ಅವ್ವ ಹೇಳವಳೆ ಇಲ್ಲಿದ್ದು ವಿಷಯ ಎಲ್ಲ ಹೇಳ್ಬಾರ್ದು ಅಂತ ಅಲ್ವೇನಪ್ಪ, ಅವಳು ನೊಂದ್ಕೋಬಾರ್ದು, ಅಲ್ಲಿ ಯಾರೂ ನೊಂದ್ಕೋಬಾರ್ದು ಕಣಪ್ಪ, ನೀನು ನೊಂದ್ಕೋಬೇಡ ಕಣಪ್ಪ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಅವರಪ್ಪ ಏಸೋನ್ ತಿನ್ಕೊಂಬಿಟ್ಟಿದ್ಯವ್ವ, ಬಿರ್ಬಿರ್ನ ಅಡುಗೆ ಕಲ್ತ್ಬಿಟ್ಟು ಸಬಾಸ್ ಅನ್ಸ್ಕೊಳವ, ಈ ಅಟ್ಟಿಯವ್ರನ್ನೆಲ್ಲ ಖುಷಿಯಾಗಿ ಇಕ್ಬೇಕು ಕಣವ ನೀನು ಅಂದ್ಬಿಟ್ಟು ಅಂತಾರೆ. ಹ್ಞೂ ಕಣಪ್ಪ ಆಯಿತು ಅಂದ್ಬಿಟ್ಟು ಅವ್ರ ಅಪ್ಪನ ತಪ್ಕೊಂತಾಳೆ, ಖುಷಿಯಾಗಿರ್ತಾರೆ. ಅವಾಗ ಸರಿ ಬತ್ತೀನಿ ಕಣವ ಅಂದಾಗ, ಇಷ್ಟು ಬೇಗ ಹೊಂಟ್ಬಿಟ್ಟ ಇರಪ್ಪ ಇನ್ನೊಸಿ ಹೊತ್ತು ಅಂದಾಗ, ಇಲ್ಲ ಕಣವ ಊರಿಗೆ ಹೋಗೋ ಬಸ್ಸೇ ಸಿಗ್ತದೆ, ಇವಾಗ ಹೋದರೆ ಲೇಟ್ ಆಗಿಬಿಟ್ರೆ ಓದ್ತಾರೆ, ಒತ್ತಿನಂತೆ ಹೋದ್ರೆ ಸರಿ, ಸಂದೆ ಮೇಲಾದರೆ ಬಸ್ ಸಿಕ್ಕೋಕ್ಕಿಲ್ಲ, ಆಟೋ ಗಿಟ್ಟೋದಲ್ಲಿ ಹೋಗ್ಬೇಕು, ಒತ್ತಿನಂತೆ ಊರು ಸೇರ್ಕೊತೀನಿ ಕಣವ, ಸೀದಾ ಬಸ್ ಅದೇ ಊರಿಗೇನೆ, ಇವಾಗ ಓದ್ತೀನಿ ಕಣವ ಅಂದಾಗ, ಸರಿಯಪ್ಪ ಎಲ್ಲರೂ ಕೇಳಿದೆ ಅಂತ ಹೇಳೋ ಬತ್ತೀಯಪ್ಪ ಅಂದ್ಬಿಟ್ಟು ಅವ್ರ ಅಪ್ಪನ ಕಳಿಸ್ಕೊಡ್ತಾಳೆ. ಆದ್ರೂ ಅವ್ರ ಅಪ್ಪನ ಕಳ್ಸೋಕೆ ಮನಸ್ಸೇ ಇರಲ್ಲ, ವಿಧಿ ಇಲ್ದಲೇ ಕಳಿಸ್ಲೇಬೇಕಾಗತ್ತಲ್ಲ, ಕಳಿಸ್ತಾಳೆ. ಸರಿ ಕೆಳಗಡೆ ಬರ್ತಾರೆ. ಆವಾಗ ಅಲ್ಲಿ ಮೋಹನ್ ಅವ್ರು ನಿಂತಿರ್ತಾರೆ. ಇದೇನು ಬಿಗ್ರೆ ಹೊಂಟ್ಬಿಟ್ರೆ, ಇನ್ನೇನು ಅಡುಗೆ ಆಗೋಯ್ತು, ಊಟ ಮಾಡ್ಕೊ ಹೋಗಿರಿ ಅಂದಾಗ, ಇಲ್ಲ ಕಣ್ರವ, ನಿಮ್ಮನ್ನೆಲ್ಲ ನೋಡಿ ಭಾಳನೇ ಖುಷಿ ಆಯಿತು ನನಗೆ, ಏನಿಲ್ಲ ಕಣವ, ಹೊತ್ತಿನಂತೆ ಹೋಯ್ತೀನಿ, ಈಗ ಊರಿಗೆ ಸೀದಾ ಬಸ್ ಅದೇ, ಆ ಬಸ್ ಬಿಟ್ಬಿಟ್ರೆ ನನಗೆ ಲೇಟ್ ಆಗೋಯ್ತದೆ, ಹೋಗೋಕ್ಕಾಗಕ್ಕಿಲ್ಲ, ತಿರ್ಗಾ ಬಸ್ ತಪ್ಪೋಯ್ತು ಅಂದರೆ ನಾನು ಆಟೋದಲ್ಲಿ ಹೋಗ್ಬೇಕು ಕಣವ, ಹೊಂಟೋಯ್ತೀನಿ ಅಂದಾಗ, ಇರಿ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಇಷ್ಟೊತ್ತು ಇದ್ರಲ್ಲ ಅಂದ್ರೆ, ಇಲ್ಲ ಕಣವ, ಬಿರ್ನೋದ್ರೆ ಬಸ್ ಸಿಗ್ತಲ್ದಿರೋ, ತಡ ಆದರೆ ಬಸ್ಸು ಹೊಂಟೋಯ್ತದೆ ಕಣವ ಅಂತ ಅಂದ್ಬಿಟ್ಟು ಚೆಲುವಪ್ಪರು ಮೋಹನ್ ಅವ್ರಿಗೆ ಹೇಳ್ತಾರೆ. ಮೋಹನ್ ಅವರು ಸರಿ ಆಯಿತು ಬೀಗ್ರೆ, ಇನ್ನೊಂದು ಸತಿ ಬಂದಾಗ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂದಾಗ, ಸರಿ ಕಣವ ಆಯಿತು ಅಂತ ಅಂದ್ಬಿಟ್ಟು ಚೆಲುವಪ್ಪರು ಅಂತಾರೆ. ತಿರ್ಗಾ ಮೋಹನ್ ಅವರು ಬೀಗ್ರೆ ಇಲ್ಲೆಲ್ಲ ನಡೆದಿದ್ದಕ್ಕೆ ಏನು ಬೇಸರ ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಿ, ಇದ್ದಿನ ಸಂದಾಗಿ ನೋಡ್ಕೊತೀವಿ, ನೀವೇನಕ್ಕೂ ಯೋಚನೆ ಮಾಡಬೇಡಿ ಇದ್ದಿನ ಬಗ್ಗೆ ಅಂದಾಗ, ಆಯಿತು ಕಣವ ನೀವೆಲ್ಲ ಇರೋವಾಗ ನನಗೇನು ಯೋಚನೆ ಇಲ್ಲ ಕಣವ, ಬತ್ತೀನಿ ಕಣವ ಅಂತೇಳಿ ಓಡ್ತಾರೆ. ಆವಾಗ ಅವರು ಆಚೆ ಬಂದು ಚಪ್ಪಲಿ ಹಾಕೊಂಡು ಓಡ್ತಿರ್ಬೇಕಾರೆ ಮೇಲೆ ನಿಂತ್ಕೊಂಡು ನೋಡ್ತಾರೆ. ವಿದ್ಯೆ ಮೇಲೆ ನಿಂತ್ಕೊಂಡು ಬಾಯಿ ಮಾಡ್ತಿರ್ತಾಳೆ. ಆವಾಗ ಅವ್ರಿಗೂ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ, ವಿದ್ಯೆಗೂ ಬೇಜಾರಾಗುತ್ತೆ. ಆದರೆ ಅವ್ರ ಅಪ್ಪ ಕರಿಯಕ್ಕೆ ಬಂದಾಗ ಅಜ್ಜಿ ಕಳಿಸಿರಲ್ವಲ್ಲ, ಅವಳಿಗೂ ತುಂಬಾ ಬೇಜಾರಾಗುತ್ತೆ. ಆವಾಗ ಬೇಗ ಅಡುಗೆ ಕಲಿತು ನಾನು ಊರಿಗೆ ಹೋಗ್ಬೇಕು ಅಂತ ಅವಳು ಮನ್ಸಿಗೆ ತಗೊಂಡಿರ್ತಾಳೆ. ಸರಿ ಅಲ್ಲಿಗೆ ವಿದ್ಯಾರಪ್ಪ ಅವ್ರು ಓಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಅಜ್ಜಿ, ಮೋಹನ, ಇದು ಚಿತ್ರ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಈಶ್ವರಿ ಎಲ್ಲ ಊಟಕ್ಕೆ ಕೂತಿರ್ತಾರೆ. ವಿದ್ಯಾ ಬಂದಿರಲ್ಲ, ಅಜ್ಜಿ ಚಂಪುನ ಇದು ಈಶ್ವರಿನ ಮತ್ತು ಮೋಹನನ, ಏ ಮೋಹನ ಎಲ್ಲೇ ನೀನು ಮುದ್ದು ಸೊಸೆ ಅಂದಾಗ, ಅತ್ತೆ ರೂಮ್ನಾಗ ಅವಳೆ ಅತ್ತೆ ಅಂದಾಗ, ಓಹೋ ಇದು ಕಾವಕ್ಕೆ ಕೂತಿರೋ ಕೋಳೆಂಗೆ ಯಾವಾಗಲೂ ರೂಮ್ನಲ್ಲೇ ಸೇರ್ಕಂತೇಳು, ಬಂದು ಎಲ್ಲರ ಜೊತೆಗೂ ಮಾತಾಡಬೇಕು, ಬೆರಿಬೇಕು ಅನ್ನೋದೇನು ಬೇಡ ಅಲ್ವಾ ಅವಳಿಗೆ
ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಚಂಪಾ ಹೋಗಿ ಕರ್ಕೊಬೋಗು ಅಂತಾರೆ. ಮೂಕಣ್ಣಜ್ಜಿ ಅಂತ ಹೋಗಿ ಹೋಗ್ತಾಳೆ ಚಂಪಾ. ಆಮೇಲೆ ವಿದ್ಯೆ ಬರ್ತಾಳೆ. ಚಂಪಾ ಕರ್ಕೊಬಂದಾಗ ಯೋನಜ್ಜಿ ಏನಿಲ್ಲ ಅಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ರಿಗೂ ಊಟ ಬಡಿಸು ಚಂಪಾ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಚಂಪಾ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ. ವಿದ್ಯೆ ಅಲ್ಲೇ ನಿಂತಿರ್ತಾಳೆ. ಬಾ ಕೂತ್ಕೋ ಊಟ ಮಾಡು ಅಂತ ಮೋಹನವ್ರು ಕರೀತಾರೆ. ಬೇಡ ಕಣತ್ತೆ ಅಜ್ಜಿ, ನನಗೆ ಕೆಲಸ ಕಲ್ತ್ಕೊಳ್ಳೋ ಗಂಟೆ ಅಡುಗೆ ಕಲಿಯೋ ಗಂಟೆ ಉಪ್ಪು ಖಾರ ಇಲ್ದಿದ್ದು ಊಟ ಮಾಡಬೇಕು ಅಂತ ಹೇಳವ್ರೆ. ನಾವು ಉಪ್ಪು ಖಾರ ಇಲ್ದಿದ್ದು ಊಟನೇ ಮಾಡ್ತೀನಿ ಕಣತ್ತೆ, ಬೇಡ ಕಣತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಅವಾಗ ಅಜ್ಜಿ ಓಹೋ ನೆಪ್ತಿ ಅದು ನಾನು ಹೇಳಿರೋದಲ್ಲ ನಿನಗೆ, ಬಿರ್ಬಿರ್ನೆ ಅಟ್ಟಿಲಿ ಅಡುಗೆ ಮಾಡೋದನ್ನ ಕಲ್ತ್ಕೊ. ಹಿಂಗೆ ಹೇಳ್ಬಿಟ್ರಲ್ಲ, ನೈವಾಗಿ ಮಾತಾಡ್ಬಿಟ್ರಲ್ಲ, ಮೊದಲು ನಾನು ಏನು ಹೇಳ್ತಾನೋ ಅದು ಮಾಡ್ಬೇಕು ನೀನು, ಅರ್ಥ ಆಯ್ತೇ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾನೆ. ಕಣಜ್ಜಿ ಆಯಿತು ಅಂದಾಗ ಆಮೇಲೆ ಅತ್ತೆ ನಾನು ಎಲ್ಲದಕ್ಕೂ ಉಪ್ಪು ಖಾರ ಅಡುಗೆ ಮಾಡಿಬಿಟ್ಟೆ, ಮರ್ತ್ಬಿಟ್ಟು ಏನು ಮಾಡೋದತ್ತೆ ಅಂತ ಮೋಹನವ್ರು ಹೇಳ್ತಾರೆ. ನನಗೆ ಗೊತ್ತು ಕಣೆ, ಇದೆಲ್ಲ ನೀನು ಬೇಕು ಅಂತಲೇ ಮಾಡೋದು. ಸೊಸೆಗೆ ಇಷ್ಟು ಚದರ ಕುಟ್ಬಿಟ್ಟು ತಲೆ ಮೇಲೆ ಕುಂಡ್ರಿಸ್ಕೊಂಡಿದ್ಯಲ್ಲ ನೀನು, ಇದೆಲ್ಲ ಬೇಕು ಅಂತಲೇ ಮಾಡಿದ್ಯಾ ಅಂತ ನನಗೆ ಸಂದಾಗ ಗೊತ್ತು. ನಿನ್ನ ಸೊಸೆನ ಯಾಕೆ ಬಿಟ್ಕೊಡ್ತೀಯಾ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಗೊತ್ತಿದ್ದೇನೆ ನಾನು ಸಂಪನಟ್ಟಿಲಿ ಉಪ್ಪು ಖಾರ ಇಲ್ಲದ ಅಡುಗೆ ಮಾಡಿಸಿ ತಯಾರು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಎಲ್ರಿಗೂ ಶಾಕ್ ಆಗುತ್ತೆ, ವಿದ್ಯೆಗೂ ಶಾಕ್ ಆಗುತ್ತೆ. ಚಂಪಾ ಅಲ್ಲೇ ನಿಂತಿರ್ತಾರೆ. ಚಂಪಾ ಹೋಗು ಅಲ್ಲಿರೋ ತಗೊಬೋಗು, ಅವಳು ಮಾಡಿರೋದು ಉಪ್ಪು ಖಾರದಿದ್ದು ಊಟ ತಗೊಬೋಗು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಚಂಪಾ ಊಟ ತರಕ್ಕೆ ಹೋಯ್ತಾಳೆ. ಈ ಕಡೆ ಚೆಲುವಣ್ಣವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ವಿದ್ಯೆ ಹೇಳಿರ್ತಾಳಲ್ಲ, ಅಪ್ಪ ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿದ್ದೀಸಿ ಅಟ್ಟಿಗೆ ಹೇಳ್ಬೇಡ, ಅವ್ವನ ಹೊತ್ಕೋತಾಳೆ ಅಂತ. ಅದನ್ನು ಜ್ಞಾಪಿಸ್ಕೊಂಡು ಅಲ್ಲಿ ನಡೆದಿದ್ದೆಲ್ಲ ರತ್ನಿಗೆ ಹೇಳ್ಬಾರ್ದು, ಹೇಳ್ಬಿಟ್ರೆ ಅವಳು ಅದೇ ಹುಡ್ಕೊಬಿಡ್ತಾಳೆ ಅಷ್ಟೇ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಒಳಗೆ ಬರ್ತಾರೆ. ರತ್ನಮ್ಮವ್ರು ಕಾಯ್ಕೊಂಡಿರ್ತಾರೆ. ಬಂದನೆಯ್ಯ ಬಾಬಾ ಅಲ್ಲಿ ಇದೆಯಾ, ಹೆಂಗವಳೆ ಸಂದಕವಳ ಏನು ಹೆಂಗೆ ಸಂದಕ್ಕೆ ನೋಡ್ಕೊಂಡವ್ರೆ, ಆಷಾಢಕ್ಕೆ ಕಳಿಸ್ತೀನಿ ಅಂದ್ರೆ ಏನು ಇರಮ್ಮಿ ಒಟ್ಟಿಗೆ 1000 ಪ್ರಶ್ನೆ ಕೇಳ್ಬಿಟ್ರೆ ನಾನು ಏನು ಉತ್ತರ ಕೊಡಲಿ, ಸುಧಾರಿಸ್ಕೊಂಡಾಗ ಸರಿ ಕಣೆ ಆಯಿತು ಇದೆಯಾ ಹಂಗವಳೆ ಅಂದಾಗ, ಇದ್ಯಾ ರೇಷ್ಮೆ ಸೀರೆ ಒಡವೆ ಎಲ್ಲ ಹಾಕೊಂಡು ಮಾರಾಣಿ ಇದ್ದಂಗೆ ಅವಳೆ ಕಣಮ್ಮಿ, ಅವಳು ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಚಂದಕ್ಕೆ ನೋಡ್ಕೊಂಡವ್ರು. ಆ ಒಟ್ಟಿಗೆ ಏನು ಕೊರತೆ ಇಲ್ಲ ಕಣಮ್ಮಿ, ಆ ಒಟ್ಟಿಲಿ ಎಲ್ಲ ಸಂದಕ್ಕೈತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅವಾಗ ಅಜ್ಜಿನೂ ಸಂದಕ್ಕವಳ ವಿದ್ಯೆ ಅಂತ ಸರು ಅತ್ತಿ ಎಲ್ಲ ಕೇಳ್ತಾರೆ. ಸಂದಕ್ಕವಳೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಳೆಲ್ಲ ನಿಮ್ಮನ್ನು ಕೇಳು ಅಂತ ಹೇಳಿದ್ಲು ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅವ್ರ ರತ್ನಮ್ಮವ್ರಿಗೆ ಡೌಟ್ ಬರ್ತದೆ. ನಾನು ನಿನ್ನನ್ನು ಮದುವೆ ಆಗಿ 20 ವರ್ಷ ಆಗದೆ ಕಣಯ್ಯ, ನಿನ್ನ ಲಗ್ನ ಆಗಿ, ನೀನು ಸುಳ್ಳು ಹೇಳ್ತೀಯ ಸತ್ಯ ಹೇಳ್ತಾ ನಂಗೆ ಗೊತ್ತು, ಏನಾಯಿತು ಸತ್ಯ ಹೇಳಯ್ಯ, ಸುಳ್ಳು ಹೇಳ್ಬೇಡ ಅಂದಾಗ, ಏನಿಲ್ಲ ಕಣಮ್ಮಿ, ಆಷಾಢಕ್ಕೆ ಕಳಿಸ್ತೀನಿ ಅಂದ್ರೆ ಫಸ್ಟ್ ಹೇಳೋನು. ಇಲ್ಲ ಕಣಮ್ಮಿ, ಅವರು ನಮ್ಮ ಮುದ್ದಿನ ಸೊಸೆ ನಾವು ಇವಳು ಬಿಟ್ಟಿರೋಕ್ಕಿಲ್ಲ, ಇವಳ ಮೇಲೆ ಭಾಳ ಪೂರ್ತಿ, ನಾವು ಕಳ್ಸಲ್ಲ ಅಂದರು ಕಣಮ್ಮಿ, ಅವ್ರು ಎಷ್ಟು ಸಂದಕ್ಕೆ ನೋಡ್ಕೊಂಡವ್ರೆ ಅಂದಾಗ ರತ್ನಮ್ಮಂಗೆ ಡೌಟ್ ಬರುತ್ತೆ. ಸುಳ್ಳು ಹೇಳ್ಬೇಡ, ಕರೆಕ್ಟಾಗಿ ನಿಜ ಹೇಳು, ಸತ್ಯ ಹೇಳಯ್ಯ ಅಂದಾಗ, ಅವಾಗ ಹಂಗಲ್ಲ ನಿಜ ಹೇಳು, ನಂಗೆ ಗೊತ್ತು ನಿನ್ನ ಕಣ್ಣಲ್ಲಿ ಸುಳ್ಳು ಹೇಳ್ತಾ ಇದೆಯಾ ಅಂತಂದಾಗ, ಏನಿಲ್ಲ ಕಣಮ್ಮಿ, ಅಜ್ಜಿ ಅವಳಿಗೆ 10 ದಿವಸ ಟೈಮ್ ಕೊಟ್ಟವ್ರಂತೆ, 10 ದಿವಸದಲ್ಲಿ ಅಡುಗೆ ಮಾಡಿ ಎಲ್ಲ ಚೆನ್ನಾಗಿ ಕಲ್ತ್ರೆ ಕಳಿಸ್ತಾರಂತೆ ಕಣಮ್ಮಿ, ಇಲ್ದಿರು ಕಳ್ಸೋಕ್ಕಿಲ್ವಂತೆ. ಅಜ್ಜಿ ಹೊಸಿ ಸ್ಟ್ರಿಕ್ಟ್ ಅಷ್ಟೇ, ಆದರೆ ಎಲ್ಲರೂ ಸಂದಕ್ಕೆ ನೋಡ್ಕೊಂಡವ್ರು ಇಜ್ಜಿನ ಅಂದಾಗ, ಅವಾಗ ರತ್ನಮ್ಮರು ನನ್ನ ಮಗಳು ಆಟವಾದಿ, ಅವಳು 10 ದಿವಸದಲ್ಲಿ ಅಡುಗೆ ಕಳ್ತು ಸಬಾಸ್ ಅನ್ಕೊಂಡೆ ನಾನು ಒಟ್ಟಿಗೆ ಬರ್ತಾಳೆ ನೋಡು, ನನ್ನ ಮಗಳೇನು ಅಂತ ನನಗೆ ಗೊತ್ತು ಅಂತ ರತ್ನಮ್ಮವ್ರು ಅಂತಾರೆ. ಆವಾಗ ಅಜ್ಜಿ ವಿದ್ಯಾರ ಅಜ್ಜಿ, ನಾನು ಆವತ್ತಿಂದ ಅದಕ್ಕೆ ಬಳ್ಕೊಂಡೆ, ಹೆಣ್ಮಕ್ಳಿಗೆ ವಕ್ತನ ಕಲಿಸಿ ಅಂತ ನಾನು ಮಾತು ಕೇಳಲಿಲ್ಲ ನೀವು ಅಂತ ಅಜ್ಜಿ ಅಂತಾರೆ. ಆಯ್ತ್ಕೊಂಡು ಸುಮ್ಮನಿರೋ ಹೋಗ್ಲಿ ಅಂತ ವಿದ್ಯಾರಪ್ಪ ಅಜ್ಜಿಗೆ ಹೇಳ್ತಾರೆ. ಅವಾಗ ಸರು ಬಂದು, ಅಪ್ಪ ನಾನು ಕೇಳಿದ್ಲಾ ಅಂದಾಗ, ಉಕ್ಕಣವ ನಿನ್ನೂ ಕೇಳಿದ್ಲು ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾರೆ ವಿದ್ಯಾರಪ್ಪ. ಅವಾಗ ರತ್ನಮ್ಮರು ಹಂಗನ್ಬಿಟ್ರೆ ಕಳ್ಸೋಕ್ಕಿಲ್ವಂತ, ಬೇಗ ಕಲ್ತ್ಕೊಂಡು ಬರ್ತಾಳೆ ಬಿಡು ಹೋಗ್ಲಿ, ಇನ್ನೇನು ಮಾಡೋದು ಅಂತ ಅಂತಿರ್ತಾರೆ. ಅವಾಗ ವಿದ್ಯಾವ್ರ ಅಜ್ಜಿ, ಸುಮ್ಮನಿರೇ ರತ್ನ, ಅಲ್ಲಿ ಚೆನ್ನಾಗಿ ಅವಳಂತೆಲ್ಲ ಬತ್ತಾಳೆ ಕಂಡುಬಿಡೆ, ಹೆಣ್ಮಕ್ಳಾದ್ಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ, ಮನೇಲಿ ಹಿರೀಕರಿದ್ದು ಒಂದು ಮಾತು ಅಂದ್ರೇನು ತಪ್ಪಲ್ಲ, ಅವ್ರ ಕೆಲಸ ಕಳೀಲಿ ಅಂತ ಅಂದಿರೋದು ಸುಮ್ಮನಿರೇ ಅಂದಾಗ, ಹಂಗೆ ಹೇಳವ ಅಂತ ಅಂದ್ಬಿಟ್ಟು ರತ್ನಮ್ಮರು ಯಜಮಾನ್ರು ಅಂದರೆ ವಿದ್ಯಾರಪ್ಪ ರತ್ನಮ್ಮರ್ಗೆ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಎಲ್ಲ ಸುಮ್ಮನಿರ್ತಾರೆ. ಈ ಕಡೆ ವಿದ್ಯೆ ಊಟಕ್ಕೆ ಕೂತ್ಕೊಳ್ಳೋಕೆ ಟೇಬಲ್ ಮೇಲೆ ಹೋಯ್ತಾಳೆ. ಅಷ್ಟರಲ್ಲಿ ಅಜ್ಜಿ, ನೀನು ಮ್ಯಾಲೆ ಕೂತ್ಕೊಂಡು ಊಟ ಮಾಡೋದು ಇನ್ನೂ ಕಲ್ತಿಲ್ಲ ಕಣ, ನೀನು ಅಡುಗೆ ಕಲ್ತ್ಬಿಟ್ಟು ಆಮೇಲೆ ಮ್ಯಾಲೆ ಕೂತ್ಕೊ ಊಟ ಮಾಡು, ನೆಲದಲ್ಲಿ ಕೂತ್ಕೊ ಊಟ ಮಾಡೆ ಅಂದ್ಬಿಟ್ಟು ಊಟ ಇಕ್ಸ್ಬಿಟ್ಟು ನೆಲದಲ್ಲಿ ಕೊಡ್ತಾರೆ. ಆಗ ವಿದ್ಯೆ ಊಟ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಡುಗೆ ಭದ್ರ ಯಾರೂ ಬರೋಲ್ಲ, ಗೌಡ್ರು ಬರೋಲ್ಲ ಅಂತ ಎಲ್ಲರೂ ಊಟ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭದ್ರ ಬಂದುಬಿಡ್ತಾರೆ. ಆದರೆ ಭದ್ರ ಬರೋದು ಇವ್ರು ಯಾರೂ ನೋಡೋಲ್ಲ, ವಿದ್ಯೆನೂ ನೋಡೋಲ್ಲ. ಭದ್ರ ಬಂದು ವಿದ್ಯೆ ಊಟ ಮಾಡ್ತಿರೋದು ಹತ್ಕೊಂಡು ನೋಡ್ಬಿಡ್ತಾರೆ. ಅವ್ರಿಗೂ ಒಳ ಬಂದ್ಬಿಡುತ್ತೆ ಕಣ್ಣಲ್ಲಿ, ಅವರು ಅಳ್ತಿರ್ತಾರೆ. ಆದರೆ ಭದ್ರ ಬಂದಿರೋದು ಯಾರಿಗೂ ಗೊತ್ತಿರಲ್ಲ. ಸರಿ ಬಿಟ್ಟು ವಿದ್ಯೆ ಅಳೋದು ನೋಡ್ಬಿಟ್ಟು ಭದ್ರ ಏನು ಮಾಡ್ತಾರೆ, ಅಲ್ಲಿ ವಿದ್ಯಾವರೆಲ್ಲ ಊಟ ಮಾಡ್ತಿರ್ತಾರೆ. ಭದ್ರವ್ರು ಚಂಪಾವ್ರ ಮನೆಗೆ ಹೋಗ್ತಾರೆ. ಚಂಪಾ ಅಂದಾಗ, ಚಿಕ್ಕವ್ರೆ ಬನ್ನಿ ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಂದಾಗ, ಅವ್ವ ವಿದ್ಯೆಗೆ ಮಾಡಿದ್ದು ಅಡುಗೆಯಲ್ಲಿ ಏನಾರು ಉಳ್ದದೇನವ ಅಂತ ಕೇಳ್ತಾರೆ. ನಾವು ಒಂದು ಹಸಿ ಉಳ್ದದ ಅಷ್ಟೇ ಅಂದಾಗ,
ಸರಿ ಕಣವ ಆಯಿತು ತತ್ತಾರವ ಅಂದಾಗ, ಯಾಕಣ್ಣ ಅಂದಾಗ, ನಾ ತಿಂತೀನಿ ತತ್ತಾರವ ಅಂದಾಗ, ಅಣ್ಣ ನೀವು ತಿಂತೀರಾ ಅಂತ ಕೇಳ್ತಾಳೆ ಚಂಪಾ. ಮೂಕನವ, ನನ್ನ ಅರ್ಧಂಗಿ ಅಂದಮೇಲೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು, ನಾನು ಅವಳ ಗಂಡ ಆಗಿ ಅವಳ ಗಂಡ ಕಷ್ಟ ಸುಖದಲ್ಲಿ ಭಾಗಿಯಿಲ್ಲ ಅಂದಮೇಲೆ ಏನೋ ಅರ್ಥ ಇರ್ತದೆ. ನನ್ನ ಹೆಂಡ್ರಿಗೆ ಸಪೋರ್ಟ್ ಮಾಡ್ದಲೆ ನಾನು ಗಂಡ ಹೆಂಡ್ರು ಅನ್ನೋದಕ್ಕೆ ಏನೋ ಅರ್ಥ ಇರ್ತದೆ ಸಂಬಂಧಕ್ಕೆ. ತತ್ತಾರವ ನಾವು ಊಟ ಮಾಡ್ತೀನಿ ಅಂದಾಗ, ಅಣ್ಣ ಹೊಸಿ ಉಪ್ಪು ಖಾರ ಹಾಕ ಬರ್ತೀನಿ ಅಂದಾಗ, ಬೇಡ ಬೇಡ ಕಣವ, ನೀನು ವಿದ್ಯಾಗೆ ಹೆಂಗೆ ಮಾಡಿದ್ಯೋ ಹಂಗೆ ತತ್ತಾರವ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಣ್ಣ ಒಳಗೆ ಬನ್ನಿ ಅಂತ ಚಂಪಾ ಕರೀತಾಳೆ. ಸರಿ ಒಳಗೋಯ್ತಾರೆ. ಅಣ್ಣ ಇರಿ ಅಣ್ಣ ಅಂತ ಅಂದ್ಬಿಟ್ಟು ಅಂದಾಗ ನೆಲಕ್ಕೆ ಕೂತ್ಕೋತಾರೆ ಭದ್ರ. ಆವಾಗ ಚಂಪಾ, ಅಣ್ಣ ಅಣ್ಣ ನೆಲಕ್ಕೆ ಕೂತಿದ್ರೆ ಅಣ್ಣ ಮ್ಯಾಲೆ ಕೂತ್ಕೊಳ್ಳಿ ಅಣ್ಣ ಅಂತ ಅಂದ್ಬಿಟ್ಟು ಅಂತಾಳೆ. ಪರವಾಗಿಲ್ಲ ಕಣ್ ತತ್ತಾರವ, ನನ್ನ ಹೆಂಡ್ರು ನೆಲದಲ್ಲೇ ಕೂತ್ಕೊಂತಾನೆ ಊಟ ಮಾಡ್ತಿದ್ದಿದ್ದು. ನೋಡವ, ಇನ್ಮೇಲೆ ನನ್ನ ಹೆಂಡ್ರಿಗೆ ಏನು ಅಡುಗೆ ಮಾಡ್ತೀಯೋ ಅದನ್ನೇ ನನಗೂ ಹೊಸಿ ಜಾಸ್ತಿ ಮಾಡು. ನನ್ನ ಹೆಂಡ್ರು ಉಪ್ಪು ಖಾರ ತಿನ್ನತಕ್ಕ ನಾನು ತಿನ್ನೋಕ್ಕಿಲ್ಲ ಕಣವ, ನಾನು ಹಿಂಗೇನೆ, ನನಗೂ ಉಪ್ಪು ಖಾರ ಇಲ್ದಿದ್ದು ಅಡುಗೆನೇ ಮಾಡು, ಹೊಸಿ ಜಾಸ್ತಿ ಮಾಡು, ನನ್ನ ಹೆಂಡ್ರು ಮಾಡೋದನ್ನೇ ಹೊಸಿ ಜಾಸ್ತಿ ಮಾಡು, ನಾನು 3 ಹೊತ್ತು ಇಲ್ಲೇ ಬಂದು ತಿನ್ಕೋಯ್ತೀನಿ ನಿನ್ನಟ್ಟಿಲ್ಲೇ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಕಣಣ್ಣ ಆಯಿತು ಅಂತ ಅಂತಾಳೆ. ಇನ್ನೊಂದು ವಿಷಯ ಸಂಪ, ಈ ವಿಷಯ ಯಾರಿಗೂ ಹೇಳ್ಕೊಡ್ದು ನೀನು, ನಮ್ಮ ಮಟ್ಟಿಲಿ ಒಬ್ರಿಗೂ ಗೊತ್ತಾಗ್ಕೊಡ್ದು, ಆಮೇಲೆ ಇದ್ದಿಂಗೂ ಹೇಳ್ಬೇಡ, ಅರ್ಥ ಆಯ್ತೇನವ ಅಂತಾರೆ. ಸರಿ ಕಣಣ್ಣ ಆಯಿತು ಅಂತ ಹೇಳ್ತಾಳೆ. ಆವಾಗ ಭದ್ರವರು ನೆಲದಲ್ಲಿ ಕೂತ್ಕೊಂಡಿರ್ತಾರೆ. ಚಂಪಾ ಹೋಗಿ ಊಟ ತೊಗೊಂಡು ಬಂದು ಭದ್ರವ್ರಿಗೆ ಬಡಿಸ್ತಾಳೆ. ಸರಿ ಅಂದ್ಬಿಟ್ಟು ಅವರು ಊಟ ಮಾಡೋಕ್ಕೆ ಊಟ ಕಲ್ಸ್ಕೊಂಡು ತಿಂತಾರೆ. ಬಾಯಿಗೆ ಇಡೋಕ್ಕಾಗಲ್ಲ, ಉಪ್ಪು ಖಾರ ಇಲ್ದಿದ್ದು ತಿನ್ನೋಕೆ ಆಯ್ತಿರಲ್ಲ, ಹಂಗಿರ್ತದೆ. ಆವಾಗ ವಿಧಿ ಇಲ್ದಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ತಿನ್ನೋಕೆ ಬಾಯಿಗೆ ಇಕ್ಕೊತಾರೆ. ಆವಾಗ ವಿದ್ಯೆನ ನೆನಪಿಸ್ಕೊತಾರೆ. ಅಯ್ಯೋ ನನ್ನ ಹೆಂಡ್ರು ಇಂಥ ಊಟನೇ ಮಾಡ್ತಿದ್ಲಲ್ಲ, ಪಾಪ ಉಪ್ಪು ಖಾರ ಇಲ್ದಿದ್ದು ಊಟ ಹೆಂಗೆ ಮಾಡ್ತಿದ್ಲು ಅಂತಂದ್ಬಿಟ್ಟು ಅವಳು ಹತ್ಕೊಂಡು ಊಟ ಮಾಡ್ತಿರ್ತಾಳಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಅದನ್ನು ನೆನೆಸ್ಕೊಂಡು ಇವರು ಅಳ್ತಾ ಇರ್ತಾರೆ. ಅವಾಗ ಚಂಪಂಗೆ ತುಂಬಾ ಗೌರವ ಬರುತ್ತೆ ಅವ್ರ ಮೇಲೆ. ಗೌಡ್ರೆ ಇನ್ನೇನಾದ್ರು ಬೇಕಾ ಅಂದಾಗ, ಬೇಡ ಕಣವ, ಆದರೆ ನಾನು ಗೆಪ್ನಿ ಬಡಿಕೋ ಮರಿಬೇಡ, ಇವಾಗ ನಾನು ಇಲ್ಲಿ ಬಂದು ಊಟ ಮಾಡ್ತಿರೋದು ಉಪ್ಪು ಖಾರ ಇಲ್ದಿದ್ದನ್ನ ಯಾರಿಗೂ ಹೇಳ್ಕೊಡ್ದು, ಒಟ್ಟಿಲಿ ಒಬ್ರಿಗೂ ಗೊತ್ತಾಗ್ಕೊಡ್ದು ಆಯಿತಾ ಅಂತಾರೆ. ಹ್ಞೂ ಸರಿ ಕಣಣ್ಣ ಆಯಿತು ಅಂದ್ಬಿಟ್ಟು ಚಂಪಂಗೆ ಗೌರವ ಬರುತ್ತೆ. ಆವಾಗ ಇವರು ಭದ್ರೇನಂತಾರೆ, ನನ್ನ ಹೆಂಡ್ರು ಕಷ್ಟಪಟ್ಟು ಉಪ್ಪು ಖಾರದಿದ್ದು ಊಟ ತಿನ್ಬೇಕಾದ್ರೆ ನಾನು ಇನ್ಮೇಲೆ ಇದೇ ಊಟನೇ ತಿನ್ನಬೇಕು, ಅವಳು ಕಷ್ಟಪಡೋದನ್ನ ನೋಡ್ಕೊಂಡು ನಾನು ಇರಬಾರ್ದು, ನಾನು ಅವಳಿಗೆ ಸಮವಾಗಿರಬೇಕು, ಕಷ್ಟ ಸುಖ ಹಂಚ್ಕೊಂಡ್ರೆ ತಾನೇ ನಿಜವಾದ ಗಂಡ ಅಂತ ಅನ್ಸ್ಕೊಳ್ಳೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಊಟ ಮಾಡ್ತಿರ್ತಾರೆ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಒಂದು ಹೆಲ್ಪ್ ಇತ್ತು ಅಂದರೆ ಎಷ್ಟೋ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.